ಕುಡಿಯುವ ನೀರಿಗೆ ಹಾಹಾಕಾರ. ಖಾಲಿ ಕೊಡ ಹಿಡಿದು ಪ್ರತಿಭಟನೆ. ಅರೇಹಳ್ಳಿ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮುರೇಹಳ್ಳಿ ಗ್ರಾಮಕ್ಕೆ ಕಳೆದ 20 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ನಮ್ಮ ಗ್ರಾಮಕ್ಕೆ ಕಳೆದ 20 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನು ಪಂಚಾಯಿತಿಯವರು ನೀಡಿಲ್ಲ. ಈ ಬಗ್ಗೆ ಈಗಾಗಲೇ ದೂರು ನೀಡಿದರು, ಕ್ರಮವಹಿಸಿಲ್ಲ. ಈ ಹಿಂದೆ ಪಂಚಾಯಿತಿಯಿಂದ ಕುಡಿಯುವ ಉದ್ದೇಶಕ್ಕಾಗಿ ವಿತರಣೆ ಮಾಡಿದ ನೀರು ಕಲುಷಿತವಾಗಿದ್ದು ಪಾತ್ರೆ ತೊಳೆಯಲು ಸಹ ಯೋಗ್ಯವಾಗಿಲ್ಲ. ಪ್ರಸ್ತುತ ಎಲ್ಲಾ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳು, ವೃದ್ಧರು ಇರುವುದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕವಾಗಿದೆ. ಈಗ ಶಾಶ್ವತ ಕುಡಿಯುವ ನೀರಿನ ಪೂರೈಕೆ ಮಾಡುವ ಬಗ್ಗೆ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ತಿಳಿಸಿದ್ದಾರೆ. ಒಂದು ವೇಳೆ ನೀರು ಸರಬರಾಜು ಮಾಡಲು ವಿಫಲವಾದರೆ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮದ ರವಿ ತಿಳಿಸಿದರು. ಈ ಹಿಂದೆ ನಮ್ಮ ಪಂಚಾಯಿತಿಯಿಂದ ಯಾವುದೇ ನೀರಿನ ಕೊರತೆ ಇಲ್ಲದೆ ಗ್ರಾಮಕ್ಕೆ ನೀರನ್ನು ಸರಬರಾಜು ಮಾಡುತ್ತಿದ್ದೆವು. ಆದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಬೋರ್ವೆಲ್ನಲ್ಲಿ ನೀರು ಬತ್ತಿ ಹೋಗಿದ್ದು ನೀರಿನ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ತುರ್ತಾಗಿ ಖಾಸಗಿಯವರಿಂದ ತಾತ್ಕಾಲಿಕವಾಗಿ ಕುಡಿಯುವ ನೀರನ್ನು ಪೂರೈಸಲು ಕ್ರಮ ವಹಿಸಿ ಶಾಶ್ವತವಾಗಿ ನೀರನ್ನು ಸರಬರಾಜು ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಾಸು ತಿಳಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಟಿಪಿ ಮಲ್ಲೇಶ್, ಸದಸ್ಯರಾದ ಯೋಗೇಶ್, ಪುಟ್ಟರಾಜು, ರವಿ, ಪ್ರದೀಪ್, ಶ್ರೀಧರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪಕ್ಷ ಪರೋಕ್ಷ ಏನಿಲ್ಲ ಸರ್. ಅಲ್ಲ ಸರ್, ಈ ಬೋರ್ ನೀರು ಖಾಲಿ ಮಾಡಿಸ್ತೇವೆ. ಎಲ್ಲ ಖಾಲಿ ಮಾಡಿಸಿದ್ದ ಮತ್ತೆ ಯಾಕೆ ಇದು? ಎರಡು ಒಂದೇ ನೀರು ಸ್ವಲ್ಪ ಬರುತ್ತೆ. ಆಗಲ್ಲ, ತಾತ್ಕಾಲಿಕವಾಗಿ ಇದು ಅದು ಶಾಶ್ವತವಾಗಿ ನೀರು ಕೊಡ್ತಿತ್ತು. ತುರ್ತಾಗಿ ಈಗ ಬೋರ್ ಎಲ್ಲ ಕಂಪ್ಲೀಟ್ ನಿಂತೋಗಿದೆ ಸರ್. ಈಗ ನೀರಿನ ಸಮಸ್ಯೆ ಆಗಿದೆ. ನಾವು ಕೂಡ ಒಂದು ಆಟೋ ಮಾಡಿದ್ವಿ, ಅದರಲ್ಲೂ ಸರಿಯಾಗಿ ಸಬ್ಸಿಡಿ ನೀರು ಬರ್ತದೆ. ಈಗ ನಾವು ನೀರಿನ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಆಗಿದೆ. ಅದರಿಂದ ಈಗ ಪ್ರೈವೇಟ್ ಇಂದ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಇವತ್ತು ಎಷ್ಟೋ ಒಂದು ಸಬ್ಸಿಡಿ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್. ಮಾಡ್ತೀವಿ ಅಂತ ನಾವು ಇದು ಮಾಡ್ತೀವಿ. ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹೇಳ್ತಿರ್ತೀವಿ ಬೇರೆ ಮಾಡಿದೆ ಅಂದ್ರೆ ಮಾಡ್ತೇನೆ ಇಲ್ಲ. ಇವತ್ತು ಬಂದು ಕೇಳ್ತಿದ್ವಿ, 1 ಗಂಟೆಯಲ್ಲಿ ನೀರು ಕೊಡ್ತೀವಿ ಅಂತ ಹೇಳ್ತೀವಿ. ಒಂದ್ ಕೊಟ್ಟಿಲ್ಲ ಅಂದ್ರೆ ನನ್ನ ಉಗ್ರ ಹೋರಾಟ ತಾಲೂಕ್ ಪಂಚಾಯತಿಲಿ ಅದ್ರ ವಹಿಸ್ಕೊಂಡು ನಾವು ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ಇವತ್ತು ಒಳಗಡೆ ಎಲ್ಲ ಸ್ವಂತವಾಗಿ ಎಲ್ಲ ಫುಲ್ ಶಾಶ್ವತ ನೀರನ್ನು ಕುಡಿಯೋ ವ್ಯವಸ್ಥೆ ಮಾಡ್ತೀವಿ ಅಂತ ಪಂಚಾಯತಿ ವಿಡಿಯೋ ಅಧ್ಯಕ್ಷರು ಎಲ್ಲ ಮಾಹಿತಿ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿ ನಡ್ಕೊಂಡ್ರೆ ನಮಗೆ ತುಂಬ ಒಳ್ಳೇದು. ಮುಂದಿನ ಹೋರಾಟಕ್ಕೆ ಹೆಜ್ಜೆ ಹಿಡಿದಂಗೆ ಒಂದು ಅವಕಾಶ ಮಾಡಿಕೊಡ್ತಿದ್ದಂಗೆ ಇಲ್ಲಿಗೆ ನೀರಿನ ಸಮಸ್ಯೆ ಬಗ್ಗೆ ಒಳ್ಳೇದಂತೆ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್.